ಆಗ ಶತ್ರುಘ್ನನು, ಲವಣಾಸುರನಿಂದ ಸಂವೃತನಾದ ನಮ್ಮ ಪೂರ್ವಿಕನಾದ ಮಾಂಧಾತನೆಂದರೆ ಯಾರು? ಅವನನ್ನು ಈ ದುಷ್ಟನು ಹೇಗೆ ಸಂವರಿಸಿದನು ಎಂಬುದನ್ನೆಲ್ಲ ವಿವರಿಸಬೇಕು ಎಂದು ಪ್ರಾರ್ಥಿಸಿಕೊಂಡನು. ಆಗ ವಾಲ್ಮೀಕಿಯರು, ಪವಿತ್ರವಾದ ನಿಮ್ಮ ಸೂರ್ಯವಂಶದ ಒಂದು ಶಾಖೆಯಲ್ಲಿ ಯುವನಾಶ್ವನೆಂಬ ಅರಸನು ಸದ್ಧರ್ಮನಿರತನಾಗಿ ರಾಜ್ಯಭಾರ ಮಾಡುತ್ತಿದ್ದನು. ಅವನಿಗೆ 100 ಪತ್ನಿಯರಿದ್ದರು. ಒಬ್ಬರಲ್ಲಿಯೂ ಅವನು ಸಂತಾನವನ್ನು ಪಡೆಯದೇ ಬಹಳ ದುಃಖಿತನಾಗಿದ್ದನು. ತನ್ನ ಮುಪ್ಪಿನ ಕಾಲವು ಸವನಿಸಿದರೂ ಮಕ್ಕಳಾಗದಿದ್ದುದರಿಂದ ಅನೇಕ ಯಜ್ಞಗಳನ್ನೂ ವ್ರತಗಳನ್ನೂ ಮಾಡಿದ್ದನು. ನಾನಾ ತೀರ್ಥಯಾತ್ರೆಗಳನ್ನು ಪೂರೈಸಿದ್ದನು. ಆದರೂ ಬಹುಕಾಲದವರೆಗೆ ಮಕ್ಕಳಾಗಲಿಲ್ಲ. ಕೊನೆಗೆ ಒಂದು ದಿನ ಭೃಗು ಋಷಿಗಳ ಆಶ್ರಮಕ್ಕೆ ನಡೆದು ತನ್ನ ದುರವಸ್ಥೆಯನ್ನು ತೋಡಿಕೊಂಡಾಗ ಅವರು ಪುತ್ರಕಾಮಿಷ್ಟಿಯನ್ನು ಮಾಡುವಂತೆ ತಿಳಿಸಿದರು. ಅಂತೆಯೇ ಅವನ ಅಪ್ಪಣೆಯನ್ನು ಪಡೆದು ಯುವನಾಶ್ವನು ಆ ಮಹಾಯಾಗವನ್ನು ಕೈಗೊಂಡನು. ಪೂಜ್ಯರಾದ ಭೃಗು ಋಷಿಗಳೇ ಅದ್ವೈರುಗಳಾಗಿ ಬಂದರು. ಯಾಗ ಸನ್ನಾಹವೆಲ್ಲವೂ ಪೂರೈಸಲ್ಪಟ್ಟು ಕ್ರಮದಂತೆ ಯಜ್ಞವು ಆರಂಭವಾಯಿತು. ಎಲ್ಲ ಪತ್ನಿಯರೊಂದಿಗೆ ಅರಸನು ದೀಕ್ಷಿತನಾಗಿದ್ದನು. ಪ್ರತಿಯೊಬ್ಬ ರಾಣಿಗೂ ತನ್ನಲ್ಲಿಯೇ ಅರಸನಿಗೆ ಸಂತಾನವಾಗಬೇಕೆಂಬ ವಾಂಛಿತವಿತ್ತು. ಅರಸನಿಗೆ ಮಾತ್ರ ಹೇಗಾದರೂ ಒಬ್ಬ ಮಗನು ಜನಿಸಿದರೆ ಸಾಕು ಎಂದಿತ್ತು. ಭೃಗು ಋಷಿಗಳು ಒಂದು ಕಲಶದಲ್ಲಿ ಪುತ್ರಪ್ರದಗಳಾದ ಮಂತ್ರಗಳಿಂದ ಅಭಿಮಂತ್ರಿತವಾದ ಉದಕವನ್ನು ಯಜ್ಞವೇದಿಕೆಯಲ್ಲಿಟ್ಟಿದ್ದರು. ಬಳಿಯಲ್ಲಿಯೇ ಮತ್ತೊಂದು ಕಲಶದಲ್ಲಿ ಸೋಮರಸವು ತುಂಬಿಸಲ್ಪಟ್ಟಿತ್ತು. ಯಜ್ಞಾಗ್ನಿಯು ಪ್ರಜ್ವಲಿಸುತ್ತಿದ್ದಾಗ ಬಗೆಬಗೆಯ ಹವಿಸ್ಸನ್ನು ಮಹರ್ಷಿಗಳು ಹೋಮಿಸುತ್ತಿದ್ದರು. ಅದರಿಂದ ಹೊಗೆ ಎದ್ದು ಅರಸನಿಗೆ ಕಣ್ಣುರಿದು ಅಶಕ್ತತೆಯುಂಟಾಯಿತು. ಅವನು ಅದಕ್ಕಾಗಿ ಸೋಮರಸವನ್ನಿಷ್ಟು ಕುಡಿಯೋಣವೆಂದು ಕಣ್ಣನ್ನು ಮುಚ್ಚಿಯೇ ಕಲಶವನ್ನು ಕೈಗೆತ್ತಿಕೊಂಡು ಕುಡಿದು ಬಿಟ್ಟನು. ಅರಸನು ಕುಡಿದದ್ದು ಸೋಮರಸವಾಗಿರಲಿಲ್ಲ, ಅದರ ಬದಲು ಮಂತ್ರಿಸಿದ ಉದಕವಾಗಿತ್ತು. ಕುಡಿದಾದ ಮೇಲೆ ಅವನಿಗೂ ತಿಳಿದು ಬಂತು. ಮಹರ್ಷಿಗಳು ಅದನ್ನರಿತು ಒಮ್ಮೆ ತಮ್ಮ ಹಣೆಯನ್ನೇ ತಾವು ಬಡಿದು, ಆದರೂ ಅರಸನು ಆ ನೀರನ್ನು ಕುಡಿದಾದ ಮೇಲೆ ಮಾಡುವುದೇನು? ಯಜ್ಞವು ಕ್ರಮದಂತೆಯೇ ಪೂರೈಸಲ್ಪಟ್ಟಿತು. ಯಾವ ರಾಣಿಯರೂ ಗರ್ಭಧಾರಣೆ ಮಾಡಲಿಲ್ಲ. ಬದಲು ಮಂತ್ರಪೂತವಾದ ವಾರಿಯನ್ನೀಂಟಿದ್ದ ಅರಸನ ಹೊಟ್ಟೆಯೇ ಬೆಳೆಯತೊಡಗಿತು. ಹಾಗೆಯೇ ಬೆಳೆದು ಪರಿಣಾಮವು ಚಿಂತಾಜನಕವಾಗುವ ಹೊತ್ತಿಗೆ ಮಹರ್ಷಿಗಳು ಬಂದು ಅರಸನ ಹೊಟ್ಟೆಯಲ್ಲಿಯೇ ಗಂಡು ಶಿಶುವು ಬೆಳೆದು ಹೊರಬರಲಾರದೇ ಇರುವುದನ್ನು ಮನಗಂಡರು. ಏನು ಮಾಡುವುದಕ್ಕೆ ಸಾಧ್ಯ? ಹಾಗೆಯೇ ಒಂದು ದಿನ ಅರಸನ ಹೊಟ್ಟೆಯೊಡೆದು ಶಿಶುವು ಬೆಳಕನ್ನು ಕಂಡಿತು. ಅರಸನು ಮಾತ್ರ ಮುಚ್ಚಿದ್ದ ಕಣ್ಣನ್ನು ತೆರೆಯಲೇ ಇಲ್ಲ. ಎಲ್ಲರೂ ಗೋಳಾಡಿದರು. ಜನಿಸಿದ್ದ ಶಿಶುವು ಒಂದೇ ಸವನೆ ಚೀರತೊಡಗಿತು. ಆಗ ಅಲ್ಲಿ ಕೂಡಿದವರು, ಈ ಮಗು ಏನನ್ನು ಕುಡಿಯುವುದು ಎಂದು ತಮ್ಮಲ್ಲಿ ಆಡಿಕೊಳ್ಳಹತ್ತಿದರು. ಅಷ್ಟರಲ್ಲಿ ಇಂದ್ರನು ಪ್ರತ್ಯಕ್ಷನಾಗಿ ಅಮೃತದಲ್ಲಿ ಅದ್ದಿದ್ದ ತನ್ನ ಬಲಗೈಯ ಹೆಬ್ಬೆರಳನ್ನು ಶಿಶುವಿನ ಬಾಯಿಗಿಟ್ಟು ನನ್ನನ್ನು ಚೀಪುತ್ತಾನೆ ಎಂದು ನುಡಿದನು. ಅಂತೆಯೇ ಆ ಮಗುವಿಗೆ ಮಾಂಧಾತನೆಂದು ಹೆಸರಾಯಿತು. ಮುಂದೆ ಮಹಾಪರಾಕ್ರಮಿಯಾಗಿ ಮೆರೆದ ಈ ಮಾಂಧಾತನು 100 ರಾಜಸೂಯಗಳನ್ನು 100 ಅಶ್ವಮೇಧಗಳನ್ನು ಮಾಡಿ ಸಾರ್ವಭೌಮನೆನಿಸಿಕೊಂಡಿದ್ದನು. ಕ್ರಮೇಣ ಒಂದು ದಿನ ಮಾಂಧಾತನು ಇಂದ್ರಲೋಕವನ್ನು ಗೆಲ್ಲಬೇಕೆಂದು ಸ್ವರ್ಗದ ಮೇಲೆ ದಾಳಿ ಇಟ್ಟನು. ತನ್ನ ಅನುಗ್ರಹದಿಂದಲೇ ಬದುಕಿದ್ದ ಇವನು ತನ್ನನ್ನೇ ಸೋಲಿಸಲು ಬಂದಿರುವ ಇವನ ದುರ್ಬುದ್ಧಿಗೆ ತಕ್ಕ ಶಾಸ್ತಿಯನ್ನೇ ಮಾಡಬೇಕೆಂದು ಇಂದ್ರನು ಬಗೆದನು. ಯುದ್ಧದಲ್ಲಿ ಮಾಂಧಾತನನ್ನು ಜಯಿಸಲು ಇಂದ್ರನಿಗೂ ಸಾಧ್ಯವಿರಲಿಲ್ಲ. ಹಾಗಾಗಿ ಸ್ವರ್ಗವನ್ನಡರಿದ್ದ ಮಾಂಧಾತನನ್ನು ಇಂದ್ರನು ಅತ್ಯಂತ ಆದರಪೂರ್ವಕವಾಗಿ ಸ್ವಾಗತಿಸಿ ಸತ್ಕರಿಸಿದನು. ನಿನ್ನಲ್ಲಿ ಯುದ್ಧ ಮಾಡಬೇಕೆಂದು ನಾನು ಬಂದರೆ ನೀನು ನನ್ನನ್ನು ಉಪಚರಿಸಿ ಕಳಿಸುವಂತಿದೆ ಎಂದು ಮಾಂಧಾತನು ದೇವೇಂದ್ರನಲ್ಲಿ ಗೌರವದಿಂದಲೇ ಆಡತೊಡಗಿದಾಗ ಅವನು, ನೀನು ಭೂಲೋಕದಲ್ಲಿದ್ದವರನ್ನೇ ಗೆದ್ದ ಮೇಲೆ ಮತ್ತೆ ಸ್ವರ್ಗಕ್ಕೆ ಬಾ ಎಂದು ಉಪಹಾಸ ಮಾಡಿದನು. ಮರ್ತ್ಯದಲ್ಲಿ ಅಂತಹ ಸಮರ್ಥರು ಯಾರೆಂದು ಅವನು ಮತ್ತೆ ಇಂದ್ರನನ್ನೇ ಕೇಳಿದಾಗ ಇಂದ್ರನು ಈ ಲವಣಾಸುರನನ್ನು ತೋರಿಸಿದನು. ಅಂತೆಯೇ ಮಾಂಧಾತನು ದಂಡೆತ್ತಿ ಬಂದು ಮಧುರಾಪುರವನ್ನು ಮುತ್ತಿದನು. ಲವಣಾಸುರನು ಬಂದವನು ಕೇವಲ ಮಾನವನೆಂದು ಉಪೇಕ್ಷೆ ಮಾಡಿ 1 ತಿಂಗಳ ಕಾಲ ಅವನಲ್ಲಿ ವಿವಿಧಾಯುಧಗಳಿಂದ ಯುದ್ಧ ಮಾಡಿದನು. ಆದರೂ ಮಾಂಧಾತನ ವಿಕ್ರಮವು ಕುಂದದಿರುವುದನ್ನು ಕಂಡು ಕ್ರುದ್ಧನಾದ ಲವಣಾಸುರನು ತನ್ನ ತಂದೆಗೆ ಶಿವಾನುಗ್ರಹದಿಂದ ಪ್ರಾಪ್ತವಾದ ಆ ಮಹಾಶೂಲವನ್ನು ಹಿಡಿದು ಅದರಿಂದಲೇ ಮಾಂಧಾತನನ್ನು ಇರಿದುಬಿಟ್ಟನು. ಶೈಶವದಲ್ಲೇ ಅಮೃತ ಬಿಂದುವನ್ನು ಉಂಡಿದ್ದರೂ ತನಗೆ ಅನುಗ್ರಹದಿತ್ತ ದೇವತೆಗಳಲ್ಲಿ ಗರ್ವವನ್ನು ತೋರಿದ್ದ ಮಾಂಧಾತನು
ಶಿವದತ್ತವಾದ ಶೂಲಹತಿಯಿಂದ ಸತ್ತೇ ಸ್ವರ್ಗವನ್ನೇರಬೇಕಾಯಿತು. ಅಂದಿನಿಂದ ಲವಣನು ಮತ್ತಷ್ಟು ಗರ್ವದಿಂದುಬ್ಬಿ ತಾನಾಗಿ ಮೆರೆದುಕೊಂಡಿದ್ದಾನೆ. ಅವನ ಬಾಧೆಯನ್ನು ತಾಳಲಾರದೆ ಸಾಧುಗಳು ನಿತ್ಯ ದುಃಖಿಗಳಾಗಿರುವರು. ಅವನಲ್ಲಿ ಬಲವಿಕ್ರಮಗಳೊಂದಿಷ್ಟಿಲ್ಲವಾದರೂ ಆ ಶೂಲದ ಬಲದಿಂದ ಅವನು ಯಾರನ್ನೂ ಲೆಕ್ಕಿಸುವಂತಿಲ್ಲ. ಮಾತ್ರವಲ್ಲ, ಅದು ಅವನ ಕೈಯಲ್ಲಿರುವವರೆಗೆ ಅವನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿಲ್ಲ. ಹಾಗಾಗಿ ಅವನನ್ನು ಉಪಾಯಾಂತರದಿಂದಲೇ ವಧಿಸಬೇಕು. ಅವನು ಆಗಾಗ ಬೇಟೆಗೆಂದು ಕಾಡುಗಳಲ್ಲಿ ಅಲೆದಾಡುವುದಿದೆ. ಅಲ್ಲಿ ಸಿಕ್ಕಿದ್ದ ಸಾಧುಗಳನ್ನು ಪೀಡಿಸಿ ಅವರನ್ನು ಗೋಳುಹಿಸುತ್ತಾನೆ. ಹಾಗೆ ಬೇಟೆಗೆ ಹೊರಟಾಗ ಶೂಲವನ್ನು ಹಿಡಿದು ಹೋಗುವುದಿಲ್ಲ. ಅದು ಅವನ ಶಸ್ತ್ರಾಗಾರದಲ್ಲಿಯೇ ಇದ್ದು ನಿತ್ಯ ಪದ್ಧತಿಯಂತೆ ಅರ್ಚಿಸಲ್ಪಡುತ್ತದೆ. ಆದುದರಿಂದ ಅವನು ಕಾಡಿಗೆ ಹೋದ ಹೊತ್ತನ್ನು ಸಾಧಿಸಿ ಅವನು ಮರಳುವ ಹೊತ್ತಿಗೆ ಸರಿಯಾಗಿ ಅವನನ್ನು ಅರಮನೆಯ ಒಳಕ್ಕೆ ನುಗ್ಗದಂತೆ ತಡೆದು ಅಲ್ಲೇ ಸದೆಬಡಿಯಬೇಕು. ಇದೊಂದೇ ಸಾಧನವಲ್ಲದೆ ಬೇರೆ ಮಾರ್ಗವಿಲ್ಲ. ಇದನ್ನೇ ಸಾಧಿಸಿ ಲವಣಾಸುರನನ್ನು ಮರ್ದಿಸಿ ಯಶೋಭಾಜನನಾಗು ಎಂದು ತಿಳಿಸಿ ಹರಸಿದರು. ಶತ್ರುಘ್ನನು, ಸ್ವಾಮಿ, ಅನುಗ್ರಹೀತನಾದೆ. ನಮ್ಮ ಹಿರಿಯನನ್ನು ವಧಿಸಿರುವ ಇವನನ್ನು ನಿಶ್ಚಯವಾಗಿಯೂ ತಮ್ಮ ಅನುಗ್ರಹದಿಂದ ಸಂಹರಿಸಬಲ್ಲೆನು ಎಂದು ವಾಲ್ಮೀಕಿಯರಿಗೆ ಮತ್ತೊಮ್ಮೆ ವಂದಿಸಿದನು. ವಿ ಎನ್ ಭಾಗವತ್, ಬರಬಳ್ಳಿ.